ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ಇಂಥದ್ದೊಂದು ದುರ್ದಿನ ಬಂದೇ ಬರುತ್ತೆ ಅಂತ ಹೇಳೋದು ನನಗೆ ಪಕ್ಕಾ ಇತ್ತು. ಈ ಮರವಂತೆ ತ್ರಾಸಿ ಬೀಚ್ ಅಪಘಾತದ ಬಗ್ಗೆ ಹಲವಾರು ಸಮಯದಿಂದ ಎಚ್ಚರಿಸ್ತಲೇ ಬಂದಿದ್ದೀನಿ. ಆದರೆ ಕ್ರಮ ತಗೊಳ್ಳೋರು ಮಾತ್ರ ಎಚ್ಚರ ಆಗಲೇ ಇಲ್ಲ ಕಣ್ರಿ. ತ್ರಾಸಿ ಮರವಂತೆ ಬೀಚಿಗೆ ವಿಶ್ವಮಾನ್ಯದ ಹೆಸರಿದೆ. ಇದಕ್ಕೆ ರೀಸನ್ ಅಂತಂದರೆ ಒಂದು ಕಡೆ ಸಮುದ್ರ, ಮತ್ತೊಂದು ಕಡೆ ನದಿ ಹರಿಯೋದು, ಮಧ್ಯ ರಾಷ್ಟ್ರೀಯ ಹೆದ್ದಾರಿ ಸಾಗಿ ಹೋಗ್ತಿದೆಯಲ್ಲ, ಹಾಗಾಗಿ ಇದಕ್ಕೆ ವಿಶ್ವಮಾನ್ಯತೆ. ಜೊತೆಗೆ ಇಲ್ಲಿಯ ಸೂರ್ಯಾಸ್ತಮಾನ ನೋಡಬೇಕು ಅಂತಂದರೆ ಅದರ ಸೊಬಗನ್ನು ಸವಿದೆ ಅನುಭವಿಸಬೇಕು. ಅಂತಹ ಮರವಂತೆಯ ಬೀಚಲ್ಲಿ ಇಂದು ನಡೆದಿರುವ ಅಪಘಾತ ಇದೆಯಲ್ಲ, ನಿಜಕ್ಕೂ ಇದು ಆಗಬಾರ್ದಿತ್ತು, ಆಗಿ ಹೋಗಿದೆ. ಆಗಲಿಕ್ಕೆ ಕಾರಣ ನಮ್ಮ ನಿರ್ಲಕ್ಷ್ಯ. ರಾಷ್ಟ್ರೀಯ ಹೆದ್ದಾರಿ ಇದು ಅದಲ್ಲದೆ ಇದು ಸೂಪರ್ ಫಾಸ್ಟ್ ಹೈವೇ. ಈ ಹೈವೇಯ ಅಕ್ಕಪಕ್ಕದಲ್ಲಿ ವಾಹನ ನಿಲುಗಡೆ ಇದೆಯಲ್ಲ, ಇದು ಕಾನೂನು ಬಾಹಿರ. ಈ ಮರವಂತೆ ಬೀಚಿನ ಉದ್ದಕ್ಕೂ ನಿಲ್ಲುವ ಈ ವಾಹನಗಳು ಅಪಘಾತಕ್ಕೆ ದಾರಿ ಮಾಡಿಕೊಡುತ್ತದೆ. ಹಿಂದೆ ಸೀಲ್ಯಾಂಡ್ ಸಮೀಪ ಜೀಪು ಅಪಘಾತಕ್ಕೆ ಈಡಾಗಿ 6 ಜನ ಪ್ರಾಣ ಕಳ್ಕೊಂಡ್ರು ಕಣ್ರಿ. ಹಾಗೆ ತ್ರಾಸಿ ಸಮೀಪದ ಕಿರುತಿರುವಿನಲ್ಲಿ ಕಾರ್ ಅಪಘಾತ ಆಗಿ ಮತ್ತೆ ಪುನಃ 4 ಜನ ಮೃತಪಟ್ಟರು. ಪದೇ ಪದೇ ತ್ರಾಸಿ ಮರವಂತೆ ಬೀಚ್ನಲ್ಲಿ ಅಪಘಾತಗಳು ನಡೀತಾ ಇದೆ. ಅದೇ ಹೇಳ್ತಾರಲ್ಲ, ದಿನ ಸಾಯೋರಿಗೆ ಅಳೋರು ಯಾರು ಅಂತ, ಆ ಪರಿಸ್ಥಿತಿ ಬಂದು ಮುಟ್ಟಿದೆ. ಇದು ನಮ್ಮ ಸ್ವಯಂಕೃತ ಅಪರಾಧ ಮತ್ತು ನಿರ್ಲಕ್ಷ್ಯ. ಈ ವಾಹನಗಳನ್ನು ನಿಲ್ಲಿಸುವ ಪದ್ಧತಿಗೆ ಒಂದು ಬ್ರೇಕ್ ಹಾಕಿದರೆ ಈ ವ್ಯವಸ್ಥೆ ಬರ್ತಿತ್ತ. ಇವತ್ತು ಬೀಚಲ್ಲಿ ಆಗಿರೋ ಅಪಘಾತ ಸಹಿತ ನಿಂತಿರೋ ಲಾರಿಗೆ ಬಸ್ ಹೋಗಿ ಹೊಡೆದಿರೋದು. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಲಾರಿಗಳನ್ನು ರಸ್ತೆ ಪಕ್ಕದಲ್ಲಿ ನಿಲ್ಲಿಸ್ಕೊಳ್ತಾರೆ. ರಸ್ತೆ ಮೇಲೆ ಬರ್ತಿರೋ ಬೇರೆ ವಾಹನಗಳನ್ನು ಗಮನಕ್ಕೆ ತೆಗೆದುಕೊಳ್ತಾರೆ, ನೇರವಾಗಿ ಮತ್ತೆ ಪುನಃ ರಸ್ತೆಗೆ ಬರ್ತಾರೆ. ಹೋಗಲಿ, ಇವರು ಏನೋ ರಸ್ತೆ ಪಕ್ಕದಲ್ಲಿ ನಿಂತ್ಕೊಳ್ತಾರೆ, ಏನು ತೊಂದರೆ ನಿಮಗೆ ಅಂತ ನೀವು ಕೇಳ್ಬೋದು. ಆದರೆ ಇವರು ರಸ್ತೆ ಪಕ್ಕದಲ್ಲಿ ನಿಲ್ಲೋದಷ್ಟೇ ಅಲ್ಲ, ಇಲ್ಲಿ ಏನು ಸಮುದ್ರ ಇದೆಯಲ್ಲ, ಸಮುದ್ರ ಮಾಲಿನ್ಯಕ್ಕೂ ಇವರು ಕಾರಣ ಆಗ್ತಾರೆ. ಈ ಭಾರಿ ವಾಹನಗಳು ನಿಲ್ಲಿಸ್ಕೊಂಡು ರಾತ್ರಿ ನಿಲ್ಲಿಸ್ಕೊಳ್ತಾರೆ, ಹಗಲು ನಿಲ್ಲಿಸ್ಕೊಳ್ತಾರೆ, ಮತ್ತು ಅವರ ತಮ್ಮ ದೈಹಿಕ ಬಾಧೆಯನ್ನು ತೀರಿಸ್ಕೊಳ್ಳಿಕ್ಕೆ ಮರವಂತೆ ಬೀಚನ್ನು ಬಳಸ್ಕೊಳ್ತಾರೆ. ಹಾಗಾಗಿ ಬೀಚ್ ಸಹಿತ ಗಬ್ಬೆದ್ದು ಹೋಗ್ತಾ ಇದೆ. ಅಲ್ಲರಿ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳನ್ನು ಆ ರೀತಿ ಸಾಲಾಗಿ ನಿಲ್ಲಿಸ್ತಿರಲ್ಲ, ಇದು ಕಾನೂನು ರೀತಿ ಅಪರಾಧ ಅಂತ ಗೊತ್ತಾಗೋದಿಲ್ವ ನಿಮಗೆ? ಹಾಗೆ ಹಿಂದೊಮ್ಮೆ ಮೋದಿ ಲಕ್ಷದ್ವೀಪಕ್ಕೆ ಹೋದ ನಂತರ ಈ ಮರವಂತೆ ತ್ರಾಸಿ ಬೀಚು ಸಹಿತ ಸಿಕ್ಕಾಪಟ್ಟೆ ವೈರಲ್ ಆದ ಸುದ್ದಿ. ವೀರೇಂದ್ರ ಸೆಹ್ವಾಗ್, ಅಮಿತಾಬ್ ಬಚ್ಚನ್ ಎಲ್ಲರೂ ಮರವಂತೆ ಬೀಚನ್ನು ಟ್ಯಾಗ್ ಮಾಡಿದ್ರು. ಇವತ್ತು ಇದನ್ನು ಚಂದದಲ್ಲಿ ಬಳಸ್ಕೊಂಡಿದ್ದರೆ ಒಂದು ಪ್ರವಾಸೋದ್ಯಮವಾಗಿ ಬೆಳೀತಾ ಇತ್ತು. ಇದು ಪುಸ್ತಕದಲ್ಲಿ ಮಾತ್ರ ವಿಶ್ವಮಾನ್ಯತೆಯನ್ನು ಗಳಿಸ್ಕೊಂಡಿದ್ದು ಬಿಟ್ಟರೆ, ಇಲ್ಲಿ ಹತ್ತಿರ ಹೋಗಿ ನೋಡಿದರೆ ಅದು ಏನೋ ಹೇಳ್ತಾರಲ್ಲ, ಅತ್ತಿ ಹಣ್ಣು, ಆ ರೀತಿಯ ಪರಿಸ್ಥಿತಿ. ಈ ರಾಷ್ಟ್ರೀಯ ಹೆದ್ದಾರಿಗಳ ಪಕ್ಕದಲ್ಲಿ ವಾಹನ ನಿಲ್ಲಿಸ್ಲಿಕ್ಕೂ ಒಂದು ಕ್ರಮ ಇದೆ. ನಿಲ್ಲಿಸಬಾರ್ದಲ್ವಾ? ಅದಕ್ಕೆ ನಿಲ್ಲಿಸಬೇಕಾದ ಪ್ರದೇಶದಲ್ಲಿ ಸಹಿತ ನಿಲ್ಲಿಸಬೇಕು. ಈ ಮರವಂತೆ ಮತ್ತು ಈ ತ್ರಾಸಿ ಬೀಚು ಉದ್ದಕ್ಕೂ ಭಾರಿ ವಾಹನಗಳು ನಿಂತಿರುತ್ತವೆ ಕಣ್ರಿ. ಹಾಗಾಗಿ ಈ ರಸ್ತೆಯ ಕ್ಲಿಯರೆನ್ಸ್ ಸಿಗೋದಿಲ್ಲ. ಒಂದು, ರಸ್ತೆ ಕ್ಲಿಯರೆನ್ಸ್ ಸಿಕ್ಕೋದಿಲ್ಲ. ಎರಡನೇದಾಗಿ ಪ್ರವಾಸಿಗರು ಬಂದರೆ ಅವರು ಗಾಡಿಗಳನ್ನು ನಿಲ್ಲಿಸ್ಕೊಂಡು ಒಂದು ಕ್ಷಣ ವೀಕ್ಷಣೆ ಮಾಡಲಿಕ್ಕೂ ಸಹಿತ ಈ ಅವಕಾಶ ಸಿಗೋದಿಲ್ಲ. ಈ ಬಗ್ಗೆ ಹಲವಾರು ಬಾರಿ ಪೊಲೀಸ್ ಇಲಾಖೆಯನ್ನು, ಜಿಲ್ಲಾಡಳಿತವನ್ನು, ಪ್ರವಾಸೋದ್ಯಮ ಇಲಾಖೆಯನ್ನು ಎಚ್ಚರಿಸಿದರೂ ಸಹಿತ ಇನ್ನೂ ಎಚ್ಚೆತ್ತುಕೊಳ್ಳಲಿಲ್ಲ. ಇಂದು ಪದೇ ಪದೇ ಈ ಅಪಘಾತ ನಡೀತಾ ಇದೆ. ಇದಕ್ಕೆ ಹೊಣೆ ಯಾರು? ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳುವವರು ಸದಾ ಎಚ್ಚರವಾಗಿದ್ದರೆ, ಕೊನೆ ಪಕ್ಷ ಈ ಮರವಂತೆಯ ತ್ರಾಸಿ ಬೀಚನ್ನು ಪೀಕ್ ಅವರಲ್ಲಿ ಇಲ್ಲೇ ಪೊಲೀಸ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರೆ ಈ ಸಮಸ್ಯೆ ಏನಾಗ್ತಿತ್ತು? ಜೊತೆಗೆ ಇಲ್ಲಿ ಗೂಡಂಗಡಿಗಳ ಹಾವಳಿ. ಜಿಲ್ಲಾಡಳಿತ ಗೂಡಂಗಳಿಗೋಸ್ಕರವಾಗಿ ಒಂದು ವಿಶೇಷ ಜಾಗವನ್ನು ಗುರುತಿಸಿ ಅಲ್ಲಿ ಅಂಗಡಿ ಮಳಿಗೆಗಳನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಅಲ್ಲಿ ಯಾರೂ ಹೋಗ್ತಾ ಇಲ್ಲ. ನಾಯಿ ಕೊಡೆ ಅಂತ ಈ ಬೀಚ್ ಉದ್ದಕ್ಕೂ ಈ ಗೂಡಂಗಡಿಗಳ ಹಾವಳಿ. ಇಲ್ಲಿ ಗೂಡಂಗಡಿಗರು ನೋಡಿ ವಾಹನಗಳನ್ನು ನಿಲ್ಲಿಸ್ತಾರೆ. ಅಷ್ಟೆಲ್ಲ ಯಾಕೆ? ಮರವಂತೆಯ ವರಹಸ್ವಾಮಿ ದೇವಸ್ಥಾನದ ಡೈವರ್ಷನ್ ಇದೆಯಲ್ಲ, ಸರ್ಕಲ್ ಇದೆಯಲ್ಲ, ಅದು ಎಂಥ ಬ್ಯುಸಿ ಪ್ಲೇಸ್ ಅಂತಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ ರೀ. ಅಲ್ಲಿ 4 ಅಂಗಡಿ, ಅಲ್ಲಿ ಒಂದು 10-20 ವಾಹನಗಳ ಪಾರ್ಕಿಂಗ್. ಹಾಗೆ ಬರೋರಿಗೆ ರಸ್ತೆ ಕ್ಲಿಯರ್ ಅಂತ ಸಿಗುತ್ತದೆ ರೀ. ಇವಾಗ ಆಗಬಾರ್ದಿದ್ದು ಆಗಿ ಹೋಗಿದೆ. ಹೀಗೆ ಆಗಬಾರ್ದಿತ್ತು. ಮುಂದಾದರೂ ಸಹಿತ ಈ ಪ್ರವಾಸೋದ್ಯಮ ಇಲಾಖೆಯಲ್ಲಾಗಲಿ, ಜಿಲ್ಲಾಡಳಿತ ಆಗಲಿ, ಪೊಲೀಸ್ ಇಲಾಖೆಯಲ್ಲಾಗಲಿ ದಯವಿಟ್ಟು ಈ ಮರವಂತೆಯ ಬೀಚ್ ಸುತ್ತ ನಿಲ್ಲುವ ವಾಹನಗಳನ್ನು ತೆರವು ಮಾಡುವಂಥ ಕೆಲಸ ಮಾಡಬೇಕು.
ನಾಯಿ ಕೊಡೆಗಳಂತೆ ಹುಟ್ಟಿ ಕಡುವ ಗೂಡಂಗಡಿಗಳ ಮೇಲೆ ಒಂದು ನಿಯಂತ್ರಣ ಹಾಕಬೇಕು. ಇವತ್ತು ಏನು ಪ್ರವಾಸೋದ್ಯಮ ಜಿಲ್ಲಾಡಳಿತ ಗೂಡಂಗಡಿಗಾಗಿ ಮಾಡಿರೋ ಕಟ್ಟಡ ಇದೆಯಲ್ಲ, ಕಟ್ಟಡಕ್ಕೆ ಅವ್ರು ಹೋಗುವಾಗ ಮಾಡಬೇಕು, ಅದನ್ನು ಬಳಸ್ಕೊಳ್ಬೇಕು. ಇವಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರೋ ಕಟ್ಟಡ ನಿಷ್ಪ್ರಯೋಜನ ಆಗಬಾರ್ದಲ್ವ. ಜೊತೆಗೆ ಸರ್ಕಾರಿ ಜಾಗದಲ್ಲಿ ಇರುವ ಗೂಡಂಗಡಿಗಳನ್ನ ತಯಾರು ಮಾಡಬೇಕು. ಹಾಗೆ ಈ ಹೆದ್ದಾರಿ ಹೇಳೋದು ಅಪಾಯಕಾರಿ ಆಗ್ತದೆ. ಅಲ್ಲಲ್ಲಿ ನಮಗೆ ಬೇಕಾದಲ್ಲಿ ಹೆದ್ದಾರಿಯನ್ನು ಡೈವರ್ಷನ್ ಹೊಡೆದು ನಾವು ಎಂಟ್ರೆನ್ಸ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತಿದ್ದೀವಿ. ಇದು ಅಪಘಾತಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಹೆದ್ದಾರಿಯ ಉದ್ದಕ್ಕೂ ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು ವ್ಯವಸ್ಥೆಯನ್ನು ಏಕಪೋಕ ಇಲ್ಲದೆ ನಿಲ್ಲದ ವಾಹನಗಳ ಮೇಲೆ ಕಾನೂನು ಕ್ರಮ ತಗೊಳ್ಳುವಂಥ ಕೆಲಸ ಆಗಬೇಕು. ಅದರಲ್ಲಿ ಮರವಂತೆ ಬೀಚನ್ನು ಯಾರೂ ಸಹಿತ ಮರವಂತೆ ಬೀಚ್ ನೋಡಬೇಕು ಅಂತ ಬರೋದಿಲ್ಲ. ಬೇರೆ ಬೇರೆ ಕಡೆ ಹೋದರೂ ಒಂದು 5 ನಿಮಿಷ ಅಲ್ಲೇ ನಿಂತು ಅವರು ಮರವಂತೆ ಬೀಚನ್ನು ವೀಕ್ಷಣೆ ಮಾಡಿ ಹೋಗ್ತಾ ಇದ್ದಾರೆ. ಹಾಗಾಗಿ ಪ್ರವಾಸಿಗರಿಗೆ ವಾಹನ ನಿಲುಗಡೆಗೆ ಒಂದು ಸುವ್ಯವಸ್ಥಿತ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಅಪಘಾತ ನಡೆದ ಮೇಲೆ ಕಣ್ಣೀರು ಹಾಕಿದರೆ ಏನು ಪ್ರಯೋಜನ? ಯಾರು, ಯಾವ ಊರು, ಎಲ್ಲೆಲ್ಲಿಂದಲೋ ಬಂದವರು ರಸ್ತೆಯ ಹೆಣವಾಗೋದು ಎಷ್ಟು ಸರಿ? ಹೀಗೆ ಆಗಬಾರ್ದು ಅಂತ ನೋಡ್ಕೊಳ್ಬೇಕು. ಅಪಘಾತ ಆದಮೇಲೆ, ಅನಾಹುತ ಆದಮೇಲೆ ಎಚ್ಚೆತ್ತೋಳಕ್ಕಿಂತ ಅದಕ್ಕಿಂತ ಮುಂಚೆ ಜಾಗೃತರಾಗೋದು ತುಂಬ ಒಳ್ಳೆಯದಲ್ವ. ಈ ಅಪಘಾತದಲ್ಲಿ ಹಲವಾರು ಜನ ಗಾಯಗೊಂಡಿದ್ದಾರೆ, ಜೀವಹಾನಿ ಸಹಿತ ಆಗಿದೆ ಅಂತ ಹೇಳಲಿಕ್ಕಾಗ್ತದೆ. ಆದರೆ ಅದಕ್ಕೆ ಇನ್ನೂ ಸಹಿತ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಎಲ್ಲಾದರೂ ಹಾಗಾದ್ರೆ ಆದರೆ ನಿಜವಾಗೂ ಅದು ಬೇಸರದ ಸಂಗತಿ. ಯಾರಿಗೂ ಪ್ರಾಣಹಾನಿ ಆಗದೇ ಇರಲಿ ಅಂತೇಳಿ ವರಸ್ವಾಮಿಯನ್ನು ಬೇಡ್ಕೊಳ್ಳೋದು ಒಂದೇ ನಮಗೆ ಉಳಿದಿರೋ ದಾರಿ. ಇನ್ನಾದರೂ ಎಲ್ಲ ಇಲಾಖೆಗಳು, ಸಂಬಂಧಪಟ್ಟ ಇಲಾಖೆಗಳು ಜಾಗೃತವಾಗಿ ಮರವಂತೆ ತ್ರಾಸಿ ಬೀಚಿನ ಉದ್ದಕ್ಕೂ ನಿಲ್ಲುವ ವಾಹನಗಳ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು. ವಾಹನವನ್ನು ದಯವಿಟ್ಟು ಅಲ್ಲಿ ನಿಲ್ಲದಂತೆ ನೋಡ್ಕೊಳ್ಬೇಕು. ಜೊತೆಗೆ ಪೀಕ್ ಅವರಲ್ಲಿ ಕೊನೆಯ ಪಕ್ಷ ಪೊಲೀಸರನ್ನು ಅಲ್ಲಿ ನಿಲ್ಲಿಸುವ ವ್ಯವಸ್ಥೆ ಮಾಡಲಿ. ಮತ್ತು ಹೈವೇ ಪ್ಲಟೂನು, ಬೇರೆ ಬೇರೆ ವಾಹನಗಳು ಸಹಿತ ಇಲ್ಲಿ ಹೆದ್ದಾರಿ. ಸ್ನೇಹಿತರೆ, 3 ಗಂಭೀರ ಗಾಯಗೊಂಡಿದ್ದಾರೆ, ಅನ್ಕಾನ್ಷಿಯಸ್ ಆಗಿದೆ. ಅವರು ಬದುಕಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಇನ್ನಾದರೂ ಮರವಂತೆಯ ವಿಶ್ವಮಾನ್ಯತೆಗೆ ಕಪ್ಪು ಚುಕ್ಕಿ ಆಗದಾಗ ಆ ರಸ್ತೆ ಪಕ್ಕದಲ್ಲಿರೋ ವಾಹನಗಳನ್ನು ತೆರವು ಮಾಡುವ ಕೆಲಸ ಪೊಲೀಸ್ ಇಲಾಖೆಯಿಂದಾಗಲಿ, ಪ್ರವಾಸೋದ್ಯಮ ಇಲಾಖೆ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಲಿ. ನಮಸ್ಕಾರ.